ಯತೀಂದ್ರಗೆ ನೋಟಿಸ್ ಕೊಡೋ ಧೈರ್ಯ ಇಲ್ವಾ? ಡಿಸಿಎಂ ಡಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಶ್ನೆ ಇದು. ಎಲ್ಲದಕ್ಕೂ ಡೆಲ್ಲಿ ಹೈಕಮಾಂಡ್ ಕಡೆ ಮುಖ ಮಾಡುವ ನೀವು ನಾಳೆ ಅಪ್ಪಿತಪ್ಪಿ ಸಿಎಂ ಆದ್ರೆ ರಾಜ್ಯವನ್ನ ಹೇಗೆ ಮುನ್ನಡೆಸ್ತೀರಿ? ಇದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಪ್ರಶ್ನೆ. ಯತೀಂದ್ರ ಅವರು ಬಹಿರಂಗವಾಗಿ ವೇದಿಕೆ ಮೇಲೆ ಮುಂದಿನ ನಾಯಕ ಸತೀಶ್ ಜಾರಕಿಹೊಳಿ ಅಂತ ಹೇಳಿಕೆಯನ್ನ ಕೊಡ್ತಾರೆ. ಈ ಬಗ್ಗೆ ನೀವು ಏನು ಕ್ರಮ ಕೈಗೊಂಡಿಲ್ಲ, ಯತೀಂದ್ರಗೆ ನೋಟಿಸ್ ಕೊಡೋ ಧೈರ್ಯ ಇಲ್ವಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅಶೋಕ್ ಅವರ ಪ್ರಶ್ನೆ. ಈಗಾಗಲೇ ಯತೀಂದ್ರ ಅವರ ಹೇಳಿಕೆ ಕುರಿತಂತೆ ಬಹಳ ಚರ್ಚೆಗಳಾಗ್ತಾ ಇದೆ. ಮುಂದಿನ ನಾಯಕ ಸತೀಶ್ ಜಾರಕಿಹೊಳಿ ಅವರು ಅಂತ ಹೇಳಿ ಹಾಡಿ ಹೊಗಳಿದ್ರು. ಅದು ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದ್ರು. ಆದರೆ ಇದು ಕಾಂಗ್ರೆಸ್ನ ವಿಚಾರದಲ್ಲಿ ಅಂದ್ರೆ ಕಾಂಗ್ರೆಸ್ ನಾಯಕರು ಕೂಡ ಈ ಬಗ್ಗೆ ಕೆಲವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಯತೀಂದ್ರ ಅವರಿಗೆ ನೀವು ನೋಟಿಸ್ ಕೊಡೋ ಧೈರ್ಯ ಇಲ್ವಾ, ಏನು ಕ್ರಮ ಕೈಗೊಂಡಿಲ್ಲ ಯಾಕೆ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಪಕ್ಷ ನಾಯಕ ಅಶೋಕ್ ಅವರ ಪ್ರಶ್ನೆ. ಎಲ್ಲದಕ್ಕೂ ಕೂಡ ಡೆಲ್ಲಿ ಹೈಕಮಾಂಡ್ ಕಡೆ ಮುಖ ಮಾಡೋ ನೀವು ನಾಳೆ ಏನಾದ್ರೂ ಅಪ್ಪಿತಪ್ಪಿ ಸಿಎಂ ಆದ್ರೆ ರಾಜ್ಯವನ್ನ ಹೇಗ್ ಮುನ್ನಡೆಸ್ತೀರಿ? ಎಲ್ಲದಕ್ಕೂ ಹೈಕಮಾಂಡ್ ಅಂತೀರಿ, ನಿಮ್ಮ ನಡೆ ಏನು? ಈ ರೀತಿ ಬಹಿರಂಗ ಹೇಳಿಕೆ ಕೊಟ್ಟರು ನೀವು ಯಾವ ರೀತಿ ಕ್ರಮ ಕೈಗೊಳ್ತಾ ಇದ್ದೀರಿ? ನಿಮಗೆ ಅವರಿಗೆ ನೋಟಿಸ್ ಕೊಡೋ ಧೈರ್ಯ ಇಲ್ವಾ? ಹಾಗಾದ್ರೆ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದಾ ಅನ್ನುವಂತ ರೀತಿಯಲ್ಲಿ ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಈ ರೀತಿ ಪ್ರಶ್ನೆ ಮಾಡಿರೋದು, ಅವ್ರು ಏನೇನ್ ಬರ್ತಿದ್ದಾರೆ ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲದಕ್ಕೂ ಕೂಡ ಡೆಲ್ಲಿ ಹೈಕಮಾಂಡ್ ಅಂತೀರಾ? ಕಲಾವಿದರಿಗೆ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಧಮಕಿ ಹಾಕ್ತೀರಾ? ಕಾರ್ಯಕರ್ತರಿಗೆ ಛತ್ರಿ ಬುದ್ಧಿ ಗೊತ್ತೆಂದು ಆವಾಜ್ ಹಾಕೋಕೆ ಧೈರ್ಯ ಇದೆ, ಆದ್ರೆ ಯತೀಂದ್ರಗೆ ಒಂದು ನೋಟಿಸ್ ಕೊಡೋ ಧೈರ್ಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ.